ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವ ಜನರೇ, ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವಂಥವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಕೀರ್ತನೆಗಳ ಪುಸ್ತಕದ ಬಗ್ಗೆ ಕಲಿತಾ ಇದ್ದೇವೆ. ಈ ಕೀರ್ತನೆಗಳ ಪುಸ್ತಕ ಬಹಳಷ್ಟು ವಿಚಾರಧಾರೆಗಳನ್ನು, ಕ್ರೈಸ್ತೀಯ ಜೀವಿತಕ್ಕೆ ಅತಿ ಮುಖ್ಯವಾಗಿ ಬೇಕಿರುವಂಥ ಕೆಲವು ಆಧ್ಯಾತ್ಮಿಕ ಪಾಠಗಳನ್ನು ಹೊಂದಿರುವಂಥ ಒಂದು ಪುಸ್ತಕವಾಗಿದೆ. ಈ ಕೀರ್ತನೆ ಪುಸ್ತಕಗಳಲ್ಲಿ ಸುಮಾರು 150 ಅಧ್ಯಾಯಗಳಿದ್ದು ಭಾಳಷ್ಟು ದೊಡ್ಡ ಪುಸ್ತಕವೂ ಸಹ ಹೌದು. ಅದೆಲ್ಲದರ ಜೊತೆಗೆ ಭಾಳಷ್ಟು ಮಹತ್ವವಾದಂಥ, ಮೌಲ್ಯಯುತವಾದಂಥ ಕೆಲವೊಂದು ನೀತಿಯ ಪಾಠಗಳನ್ನ, ಅನುಭವದ ಪಾಠಗಳನ್ನ ಹೊಂದಿರುವಂಥ ಒಂದು ಪುಸ್ತಕ. ಈ ಕೀರ್ತನೆ ಪುಸ್ತಕ ಇವತ್ತು ನಮ್ಮ ಜೀವಿತಕ್ಕೆ ಯಾವ ಒಂದು ಅಂಶವನ್ನು ಕಲಿಸಿಕೊಡಲಿದೆ ಎಂಬುದಾಗಿ ನಾವು ಯೋಚನೆ ಮಾಡುತ್ತಾ ಈ ಒಂದು ಪ್ರಾರ್ಥನೆಯ ಮೂಲಕ ಮುಂದುವರಿಯೋಣ. ನಾವು ಪ್ರಾರ್ಥಿಸುವಂಥವರಾಗೋಣ. ಸರ್ವಶಕ್ತನೇ, ಮಹೋನ್ನತನೇ, ಪ್ರೀತಿಯುಳ್ಳ ತಂದೆ, ನಿನ್ನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕೀರ್ತನೆಗಳ ಕುರಿತಾಗಿ ನಾವು ಧ್ಯಾನಿಸುವಾಗ ನೀನು ನಮ್ಮೆಲ್ಲರ ಸಂಗಡ ಮಾತನಾಡು. ಈ ವಾಕ್ಯಗಳು ನಮ್ಮ ಜೀವಿತಕ್ಕೆ ಉತ್ತೇಜನವನ್ನು, ಪ್ರೇರಣೆಯನ್ನು ತರಲಿ. ಈ ವಾಕ್ಯಗಳ ಮೂಲಕ ನಮ್ಮ ಜೀವಿತಗಳು ಹಸನಾಗಲಿ, ಆಶೀರ್ವದಿಸಲ್ಪಡಲಿ ಎಂಬುದಾಗಿ ವೀಕ್ಷಣೆ ಮಾಡುವಂಥ ಎಲ್ಲ ನಿನ್ನ ಪ್ರಿಯ ವೀಕ್ಷಕರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತಾ ಅವರ ಜೀವಿತಗಳನ್ನು ನೀನು ಸರಾಗ ಮಾಡಿ ಎಂಬುದಾಗಿ ಯೇಸು ಸ್ವಾಮಿಯವರ ದಿವ್ಯನಾಮದಲ್ಲಿ ಪ್ರಾರ್ಥನೆ ಬೇಡ್ಕೊಳ್ತೇನೆ ತಂದೆಯೇ, ಆಮೆನ್. ಇವತ್ತು ಈ ಕೀರ್ತನೆ ಪುಸ್ತಕದಲ್ಲಿ ಒಂದು ನಿರ್ದಿಷ್ಟವಾದಂಥ ವಿಚಾರದ ಬಗ್ಗೆ ನಾವು ಕಲಿಯುವುದಾದರೆ ಅದು ಪ್ರಾರ್ಥನೆ ಎಂಬುದಾಗಿ, ಪ್ರೇಯರ್. ಭಕ್ತನಾದಂಥ ದಾವೀದನು ಬಹಳಷ್ಟು ಭಾಗಗಳನ್ನು, ಅಧ್ಯಾಯಗಳನ್ನು ಕೀರ್ತನೆಗಳಲ್ಲಿ ರಚಿಸಿದ್ದಾನೆ. ಈ ಕೀರ್ತನೆಗಳೆಲ್ಲವೂ ಸಹ ಒಂದು ಹಾಡಿನ ರೂಪವಾಗಿ, ರಾಗವಾಗಿ ಇರುವಂಥದ್ದು ನಾವು ನೋಡ್ತೇವೆ. ಜೊತೆಗೆ ಈ ಕೀರ್ತನೆಗಳು ಅತಿ ಮುಖ್ಯವಾಗಿ ಪ್ರಾರ್ಥನೆಗಳಾಗಿವೆ ಅನ್ನೋದನ್ನು ಸಹ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ಯಾಕಂತೇಳಿದರೆ ಈ ಕೀರ್ತನೆಗಳ ಪುಸ್ತಕ ಒಂದು ಪ್ರಾರ್ಥನೆಯ ಪುಸ್ತಕ, ಒಂದು ಭಿನ್ನವಾದ ಪುಸ್ತಕ. ದೇವರಿಗೆ ತಮ್ಮ ಮೊರೆಯನ್ನು, ತಮ್ಮ ವಿಜ್ಞಾಪನೆಗಳನ್ನು ಸಲ್ಲಿಸುವಂಥ ಒಂದು ಪುಸ್ತಕ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯ. ಸೊ ಇವತ್ತು ಈ ಕೀರ್ತನೆಗಳ ಪುಸ್ತಕದಲ್ಲಿ ಭಕ್ತನಾದಂಥ ದಾವೀದನ ಒಂದು ಪ್ರಾರ್ಥನೆಯನ್ನು ನಾವು ಕಲಿಯುವಂಥವರಾಗಿದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಸತ್ಯವೇದದಲ್ಲಿ ಕೀರ್ತನೆಗಳು 5ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋದಾದರೆ 1ರಿಂದ 3 ವಚನಗಳು ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು. ನನ್ನ ಮೊರೆಯನ್ನು ಆಲೈಸು. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಈ ಕೀರ್ತನೆಗಳು 5ನೇ ಅಧ್ಯಾಯವನ್ನು ನಾನು ವೈಯಕ್ತಿಕವಾಗಿ ಓದುವಂಥ ಸಮಯದಲ್ಲಿ ನಿಜವಾಗಿ ದೇವ ಜನರ ಅಥವಾ ದೈವ ಭಕ್ತರ ಜೀವಿತದಲ್ಲಿ ಒಂದು ಪ್ರಾರ್ಥನೆ ಎಂಬುದಾಗಿ ಇರುವುದಾದರೆ ಆ ಪ್ರಾರ್ಥನೆ ಯಾವ ರೀತಿಯಲ್ಲಿರಬೇಕು ಮತ್ತು ಯಾವೆಲ್ಲ ವಿಷಯಗಳನ್ನ ಪ್ರಾರ್ಥನೆ ಒಳಗೊಂಡಿರಬೇಕು ಮತ್ತು ಈ ಪ್ರಾರ್ಥನೆಯನ್ನು ನಾವು ಮಾಡುವಾಗ ನಮ್ಮ ಜೀವಿತದಲ್ಲಿ ನಾವು ಗಮನವಹಿಸಬೇಕಾದಂಥ ಒಂದು ಗುಣಲಕ್ಷಣಗಳು ಏನು ಅನ್ನುವಂಥದ್ದನ್ನು ಈ ಕೀರ್ತನೆ 5ನೇ ಅಧ್ಯಾಯದಲ್ಲಿ ನಾನು ಕಲಿತುಕೊಂಡಿದ್ದೇನೆ. ಇವತ್ತು ನಿಮ್ಮ ಮುಂದೆಯೂ ಸಹ ಇದನ್ನು ನಾನು ಪ್ರಸ್ತಾಪ ಮಾಡುವಾಗೆ ನಿಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಈ ವಿಚಾರಗಳನ್ನ, ಈ ಅಂಶಗಳನ್ನ ನೀವು ಅಳವಡಿಸ್ಕೊಳ್ಳೋದಾದರೆ ನಿಜವಾಗಿಯೂ ನಮ್ಮ ಪ್ರಾರ್ಥನೆ ಬಲವುಳ್ಳ, ಶಕ್ತಿಯುಳ್ಳ ಪ್ರಾರ್ಥನೆ ಆಗಲಿಕ್ಕೆ ಸಾಧ್ಯ ದೇವ ಮಕ್ಕಳೇ. ಇವತ್ತು ಈ ಒಂದು ಕೀರ್ತನೆ 5ನೇ ಅಧ್ಯಾಯ ಭಾಳಷ್ಟು ಒಂದು ಪ್ರೇರಣೆಯನ್ನು, ಉತ್ತೇಜನವನ್ನು ಕೊಡುವಂಥ ಒಂದು ಪ್ರಾರ್ಥನೆಯಾಗಿದೆ. ಹೌದು, ಇವತ್ತು ನಮ್ಮ ಆಧ್ಯಾತ್ಮಿಕ ಜೀವಿತ ಚೆನ್ನಾಗಿರಬೇಕೆಂಬುದಾಗಿ ನಾವು ಬಯಸೋದಾದರೆ ಪ್ರಾರ್ಥನೆ ಅನ್ನುವಂಥದ್ದು ಅತಿ ಮುಖ್ಯ ಅನ್ನುವಂಥದ್ದು ನಾವು ತಿಳ್ಕೊಂಡಿದ್ದೇವೆ. ಪ್ರಾರ್ಥನೆ ಮಾಡದ ದೇವರ ಮಕ್ಕಳು ಇಲ್ಲ. ಕ್ರೈಸ್ತರು ಯಾರೂ ಸಹ ಪ್ರಾರ್ಥನೆ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಜೀವಿತದ ಉಸಿರಾಗಿದೆ. ಯಾವ ರೀತಿ ದೈಹಿಕವಾಗಿ ನಾನು ಬದುಕಿರಬೇಕಂತ ಹೇಳಿದರೆ ಉಸಿರಾಟ ಮುಖ್ಯವೋ, ಅದೇ ರೀತಿ ಆತ್ಮೀಕವಾಗಿ ನಾನು ಬದುಕಿರಬೇಕಂತ ಹೇಳಿದರೆ, ಆತ್ಮೀಕವಾಗಿ ನಾನು ಸಜೀವವಾಗಿ ನಾನು ಇರಬೇಕಂತ ನಾನು ಬಯಸೋದಾದರೆ ಈ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಅಷ್ಟರ ಮಟ್ಟಿಗಿರಬೇಕು. ನಾವು ಉಸಿರಾಟವನ್ನು ನಿಲ್ಲಿಸಿ ಹೇಗೆ ನಾವು ಬದುಕಿರಲಿಕ್ಕೆ ಸಾಧ್ಯ ಇಲ್ವೋ, ಪ್ರಾರ್ಥನೆಯನ್ನು ಮಾಡದೆ ಅಥವಾ ಪ್ರಾರ್ಥನೆಯನ್ನು ನಿಲ್ಲಿಸಿ ಆಧ್ಯಾತ್ಮಿಕವಾಗಿ ನಾವು ಬದುಕಿರಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತು ಪ್ರಾರ್ಥನೆಗೆ ಇಷ್ಟು ಪ್ರಾಮುಖ್ಯತೆ ಇರುವಾಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು?
ನಾವು ಬೇಡುವಂಥ ಪ್ರಾರ್ಥನೆಗೆ ನಾವು ಉತ್ತರವನ್ನು ದೇವರಿಂದ ಪಡಿಬೇಕಂತ ಹೇಳಿದರೆ ನಮ್ಮ ಪ್ರಾರ್ಥನೆಯಲ್ಲಿ ಇರುವಂಥ ತಪ್ಪುಗಳನ್ನ ನಾವು ಸರಿಪಡಿಸ್ಕೊಂಡು ಒಂದು ಕ್ರಮಬದ್ಧವಾದ ಪ್ರಾರ್ಥನೆಯನ್ನಾಗಿ ಇದನ್ನು ನಾವು ಮಾಡಿಕೊಂಡು ದೇವರ ಮುಂದೆ ನಾವು ಬೇಡುವುದಾದರೆ, ನಮ್ಮ ಬಿನ್ನಹಗಳನ್ನ ದೇವರ ಮುಂದೆ ಇಡುವುದಾದರೆ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ದೇವರು ಸದುತ್ತರವನ್ನು ಕೊಡ್ತಾನೆ ಅನ್ನುವಂಥ ನಿರೀಕ್ಷೆ ನನಗಿದೆ ಪ್ರಿಯ. ಇವತ್ತು ಈ ಕೀರ್ತನೆ 5ನೇ ಅಧ್ಯಾಯ ಒಂದು ಉತ್ತಮ ಪ್ರಾರ್ಥನೆಯ ವಿಧಾನವನ್ನು, ರೂಪುರೇಷೆಯನ್ನು ಕಲಿಸುವಂಥ ಒಂದು ಅಧ್ಯಾಯ ಎಂಬುದಾಗಿ ನಾನು ಹೇಳ್ತೇನೆ. ಹೌದು, ಈ ಕೀರ್ತನೆ 5ನೇ ಅಧ್ಯಾಯದಲ್ಲಿ ಭಕ್ತನಾದ ದಾವೀದನು ಮೊದಲ 3 ವಚನದಲ್ಲಿ ಹೇಳ್ತಾ ಇದ್ದಾನೆ, ದೇವರೇ ಯೆಹೋವನೇ, ನನ್ನ ಮಾತುಗಳನ್ನು ನಿನ್ನ ಲಕ್ಷ್ಯಕ್ಕೆ ತೆಗೆದುಕೋ, ನನ್ನ ಮಾತುಗಳಿಗೆ ನೀನು ಕಿವಿಗೊಡು, ನನ್ನ ಪ್ರಾರ್ಥನೆಯನ್ನು ನೀನು ಆಲಿಸು. ದಾವೀದನ ಒಂದು ದಿನನಿತ್ಯದ ದಿನಚರಿ ಎಲ್ಲಿಂದ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿದರೆ, ಮುಂಜಾನೆ ಅವನು ಹಾಸಿಗೆಯನ್ನು ಬಿಟ್ಟ ಆ ಕ್ಷಣದಿಂದ ಪ್ರಾರ್ಥನೆಯೊಟ್ಟಿಗೆ ಆತನ ಜೀವಿತ ಸ್ಟಾರ್ಟ್ ಆಗ್ತಾ ಇದೆ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ದಿನ ಹೇಗೆ ಪ್ರಾರಂಭವಾಗ್ತಾ ಇದೆ ನೋಡ್ರಿ. ಇಲ್ಲಿ ಹೇಳ್ತಾನೆ 3ನೇ ವಚನದಲ್ಲಿ, ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುತ್ತದೆ. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡ್ತಾ ಇದ್ದೇನೆ. ಇವತ್ತು ಉದಯ ಕಾಲದಲ್ಲಿ, ಇನ್ನೂ ಮುಂಜಾನೆಯಲ್ಲಿಯೇ ಅವನೇನು ಮಾಡ್ತಾ ಇದ್ದಾನೆ? ದೇವರಿಗೆ ಪ್ರಾರ್ಥನೆ ಮಾಡಿ ಸದುತ್ತರಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತ ಮುಂಜಾನೆ ಪ್ರಾರಂಭವಾಗುವಾಗ ಹೇಗೆ ಪ್ರಾರಂಭವಾಗ್ತಾ ಇದೆ ಪ್ರಿಯರೇ? ನಿಜವಾಗಿಯೂ ನಾವು ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವ? ಪ್ರಾರ್ಥನೆಯೊಟ್ಟಿಗೆ ನಮ್ಮ ಜೀವಿತವನ್ನು ಪ್ರಾರಂಭಿಸ್ತಾ ಇದ್ದೀವ? ಪ್ರಾರ್ಥನೆಯೊಟ್ಟಿಗೆ ನಮ್ಮ ದಿನವನ್ನು ನಾವು ಆರಂಭ ಮಾಡ್ತಾ ಇದ್ದೀವ? ಅಥವಾ ಎದ್ದ ತಕ್ಷಣ ಲೋಕದ ಕಾರ್ಯಗಳಲ್ಲಿ, ನಮ್ಮ ಸ್ವಕಾರ್ಯಗಳಲ್ಲಿ, ನಮ್ಮ ಸೆಲ್ಫೋನ್ಗಳಲ್ಲಿ, ನಮ್ಮ ಟಿ ವಿಗಳಲ್ಲಿ, ನಮ್ಮ ದಿನನಿತ್ಯದ ಲೌಕಿಕ ಹವ್ಯಾಸಗಳಲ್ಲಿ ನಾವು ತೊಡಗಿಕೊಳ್ತಾ ಇದ್ದೀವ? ಯಾವ ಒಂದು ವಿಚಾರಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ? ನೋಡ್ರಿ, ಭಕ್ತನಾದ ದಾವೀದನ ಜೀವಿತ, ಆತನು ಒಬ್ಬ ಕುರುಬ ಹುಡುಗನಾಗಿ ಕುರಿಗಳನ್ನು ಕಾಯುವಂಥ ಬಾಲಕನ ಸ್ಥಿತಿಯಿಂದ ಆತನ ಅಂತ್ಯ ಎಲ್ಲಿಗೆ ಹೋಗ್ತದೆ? ಇಸ್ರಾಯೇಲರನ್ನು ಆಳುವಂಥ ಸಾಮ್ರಾಟನಾಗಿ, ಇಸ್ರಾಯೇಲರ ರಾಜನಾಗಿ ಆತನು ತನ್ನ ಜೀವಿತವನ್ನು ಸಾಗಿಸ್ತಾನೆ ಪ್ರಿಯರೇ. ಆತನು ಸಾಗಿಸ್ತಾನೆ ಅಂತ ಹೇಳೋದಕ್ಕಿಂತ ದೇವರು ಆತನನ್ನು ಒಬ್ಬ ಕುರಿ ಕಾಯುವಂಥ ಆ ಸ್ಥಿತಿಯಿಂದ ಇಸ್ರಾಯೇಲರನ್ನು ನಡೆಸುವಂಥ ನಾಯಕನನ್ನಾಗಿ, ರಾಜನನ್ನಾಗಿ ಆತನ ಜೀವಿತವನ್ನು ದೇವರು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದರೆ, ಅದಕ್ಕೆ ಪ್ರಮುಖ ಕಾರಣ ಈ ಒಂದು ಪ್ರಾರ್ಥನೆಯ ಹವ್ಯಾಸ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಈಗಿರುವಂಥ ಸ್ಥಿತಿ ಏನು? ನಮ್ಮ ಜೀವಿತದಲ್ಲಿ ಈಗ ನಾವು ಎಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ, ಯಾವ ಕಷ್ಟದಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ, ಯಾವ ಸನ್ನಿವೇಶದಲ್ಲಿ ನಮ್ಮ ಜೀವಿತ ಕಳೀತಾ ಇದೆ ಅನ್ನೋದು ಮುಖ್ಯ ಅಲ್ಲ. ಈ ಪ್ರಾರ್ಥನೆಯ ಹವ್ಯಾಸ ನಮ್ಮ ಜೀವಿತದಲ್ಲಿ ಇರೋದಾದರೆ ದೇವರು ನಮ್ಮ ಜೀವಿತವನ್ನು ಹೇಗೆ ನಡೆಸ್ತಾನೆ, ನಮ್ಮ ಜೀವಿತವನ್ನು ದೇವರು ಎಲ್ಲಿಂದ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು ಪ್ರಿಯ. ಬಹಳ ಮುಖ್ಯವಾಗಿ ನಮಗೆ ಬೇಕಾದಂಥದ್ದು ಈ ಪ್ರಾರ್ಥನೆಯ ಹವ್ಯಾಸ. ಸತ್ಯವೇದದಲ್ಲಿ ಇನ್ನೊಬ್ಬ ವ್ಯಕ್ತಿ ಮುಂಜಾನೆಯಲ್ಲಿಯೇ ಎದ್ದು ಈ ಪ್ರಾರ್ಥನೆಯ ಹವ್ಯಾಸವನ್ನು ಇಟ್ಕೊಂಡಿದ್ದಂಥ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾವು ಓದೋದಾದರೆ, ನಮ್ಮ ವಾಕ್ಯವನ್ನು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನಕ್ಕೆ ನಾವು ತಿರುಗಿಸೋದಾದರೆ ಇಲ್ಲಿ ಹೇಳುತ್ತೆ, ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಹೊರಟು ಹೋಗಿ ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯಾರ ಬಗ್ಗೆ ಈ ವಾಕ್ಯ ಮಾತಾಡ್ತಾ ಇದೆ ಎಂಬುದಾಗಿ ನಾವು ನೋಡುವುದಾದರೆ, ಸ್ವತಃ ದೇವಕುಮಾರನಾದಂಥ ಯೇಸು ಸ್ವಾಮಿಯ ಬಗ್ಗೆ ಈ ವಚನ ಮಾತಾಡ್ತಾ ಇದೆ ಪ್ರಿಯ. ಯೇಸು ಸ್ವಾಮಿ ಇನ್ನೂ ಮುಂಜಾನೆ ಮೊಬ್ಬಿರುವಾಗ ಅವರೇನು ಮಾಡ್ತಾ ಇದ್ರಂತೆ? ಒಂದು ಅಡವಿಯ ಸ್ಥಳಕ್ಕೆ ಹೋಗಿ ಏಕಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದನು. ನೋಡ್ರಿ, ಯೇಸು ಸ್ವಾಮಿ ದೇವಕುಮಾರನಾಗಿದ್ದು ಆತನು ಪರಲೋಕದ ಒಂದು ಸ್ಥಾನದಲ್ಲಿ, ಸಿಂಹಾಸನದಲ್ಲಿ ಆಸನಾರೂಢನಾದಂಥ ಒಬ್ಬ ದೇವರ ಪ್ರಸನ್ನತೆಯ ವ್ಯಕ್ತಿಯಾಗಿದ್ದು ಸಹ ಇಹಲೋಕದಲ್ಲಿ ಮನುಷ್ಯನಾಗಿ ಶರೀರಧಾರಿಯಾಗಿ ಬಂದಾಗ ಆತನೇನು ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ. ಅದು ಎಂಥ ಪ್ರಾರ್ಥನೆ! ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಅಡವಿ ಸ್ಥಳಕ್ಕೆ ಹೋಗಿ ಏಕಾಂತವಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಕೇವಲ 3.5 ವರ್ಷ ಅವರಿದ್ದರು ಎಂಬುದನ್ನು ನೋಡ್ತೇವೆ ಪ್ರಿಯರೇ. ಆ 3.5 ವರ್ಷದಲ್ಲಿ ಸ್ವಾಮಿ ಸಾಧಿಸಿದಂಥ ಕಾರ್ಯ ಬಹಳಷ್ಟು ಅಮೋಘವಾದಂಥದ್ದು. ಇಡೀ ಲೋಕಕ್ಕೆ, ಲೋಕದ ಕಟ್ಟ ಕಡೆಗೆ ಆತನ ಸುವಾರ್ತೆಯ, ಆತನ ಆ ಒಂದು ಶುಭವಾರ್ತೆಯನ್ನು ಪ್ರಸರಿಸಬೇಕಾಗಿತ್ತು ಸ್ವಾಮಿ. ಆ ಒಂದು ದೊಡ್ಡ ಜವಾಬ್ದಾರಿ ಯೇಸು ಸ್ವಾಮಿಯ ಮೇಲಿತ್ತು. ಇಡೀ ಲೋಕದ ಸಕಲ ಮನುಕುಲಕ್ಕೆ ಪಾಪ ಪರಿಹಾರ, ಪಾಪ ವಿಮುಕ್ತಿ ಆತನಿಂದಲೇ ಆಗಬೇಕಾಗಿತ್ತು.
ತನ್ನ ರಕ್ತವನ್ನು ಸುರಿಸೋದ್ರ ಮೂಲಕ, ತನ್ನ ಪ್ರಾಣವನ್ನು ದೇವರಿಗೆ ಬಲಿಯಾಗಿ ಅರ್ಪಿಸುವುದರ ಮೂಲಕ, ತನ್ನ ದೇಹವನ್ನು ಆ ಶಿಲುಬೆಯ ಮರಣಕ್ಕೆ ಒಪ್ಪಿಸಿ ಕೊಡುವುದರ ಮೂಲಕ ಸ್ವಾಮಿ ಏನು ಮಾಡಬೇಕಾಗಿತ್ತು? ತನ್ನ ಜೀವಿತವನ್ನು ಮನುಷ್ಯರ ರಕ್ಷಣೆಗಾಗಿ ಆತನು ಸಮರ್ಪಿಸಬೇಕಾಗಿತ್ತು ಪ್ರಿಯರೇ. ಇಂಥ ಒಂದು ಅಮೋಘವಾದಂಥ, ಇಂಥ ಒಂದು ಶ್ರೇಷ್ಠವಾದಂಥ ಕಾರ್ಯಕ್ಕೆ ಕೇವಲ ಸಾಮಾನ್ಯ ಮನುಷ್ಯ ಶಕ್ತಿ ಸಾಕಾಗ್ತಾ ಇರಲಿಲ್ಲ. ಆದ್ದರಿಂದ ಸ್ವಾಮಿ ಏನು ಮಾಡ್ತಾ ಇದ್ದ? ಪ್ರಾರ್ಥನೆ ಮೂಲಕ ದೈವಿಕ ಶಕ್ತಿಯನ್ನು ಪಡ್ಕೊಳ್ತಾ ಇದ್ದ. ಎಂಥ ಪ್ರಾರ್ಥನೆ? ಮುಂಜಾನೆಯ ಪ್ರಾರ್ಥನೆ. ಇನ್ನೂ ಮೊಬ್ಬಿರುವಾಗ, ಇನ್ನೂ ಆ ಬೆಳಗಿನ ಸಮಯದಲ್ಲಿ, ಉದಯ ಕಾಲದಲ್ಲಿ ಸ್ವಾಮಿ ಅಡವಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಇಹಲೋಕದ ಈ ಒಂದು ಪಾಪದ ಜೀವಿತದಲ್ಲಿ, ಪಾಪದ ಲೋಕದಲ್ಲಿ ನಾವು ಸಾಕ್ತಾ ಇದ್ದೇವೆ. ದೈವಿಕ ಬಲ ನಮಗೆ ಭಾಳಷ್ಟು ಅವಶ್ಯಕತೆ ಇದೆ. ದೇವರ ಬಲ ಇಲ್ಲದೆ, ದೇವರ ನಡೆಸುವಿಕೆ ಇಲ್ಲದೆ ನಾವು ಈ ಲೋಕದ ಜೀವಿತವನ್ನು ಕಳೆಯೋದು ಭಾಳ ಕಷ್ಟ ಆಗ್ತಾ ಇದೆ. ದೇವರ ಪ್ರಸನ್ನತೆ ಇಲ್ಲದೆ ನಮ್ಮ ಕಷ್ಟಗಳಿಂದ ನಾವು ಹೊರಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಕೆ ಆಗ್ತಾ ಇಲ್ಲ. ನಮ್ಮ ಅನಾರೋಗ್ಯಗಳಲ್ಲಿ ನಾವು ಆರೋಗ್ಯವನ್ನು ಹೊಂದೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಇಂಥ ಪರಿಸ್ಥಿತಿಗಳಿರುವಾಗ ನಾವು ಅತಿ ಮುಖ್ಯವಾಗಿ ಮಾಡಬೇಕಾದದ್ದು ಒಂದೇ, ಮುಂಜಾನೆಯ ಪ್ರಾರ್ಥನೆ. ದಾವೀದನು ಭಾಳ ಚೆನ್ನಾಗಿ ಇದನ್ನು ತಿಳ್ಕೊಂಡಿದ್ದ. ಅದಕ್ಕೆ ಇವತ್ತು ಕೀರ್ತನೆ 5ನೇ ಅಧ್ಯಾಯದಲ್ಲಿ ನಮಗೂ ಸಹ ಆತನು ತಿಳಿಸ್ತಾ ಇದ್ದಾನೆ. ಉದಯ ಕಾಲದಲ್ಲಿ ಎದ್ದು ದೇವರಿಗೆ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ನಾನು ಎದುರು ನೋಡ್ತಾ ಇದ್ದೇನೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ದಾವೀದನಂತೆ, ಯೇಸು ಸ್ವಾಮಿಯಂತೆ ಉದಯ ಕಾಲದಲ್ಲಿ ಎದ್ದು ನಾವು ದೇವರಿಗೆ ಪ್ರಾರ್ಥನೆಯನ್ನು ಸಮರ್ಪಿಸುವುದಾದರೆ ಖಂಡಿತವಾಗಿ ಪ್ರಿಯರೇ, ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಜೀವಿತದಲ್ಲಿಯೂ ಸಹ ಅದ್ಭುತವನ್ನು ನೋಡಲಿಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿಯೂ ಸಹ ದೇವರಿಂದ ತಕ್ಕ ಕಾಲದಲ್ಲಿ ಸದುತ್ತರವನ್ನು ಹೊಂದುವುದಕ್ಕೆ ಸಾಧ್ಯ ಪ್ರಿಯರೇ. ಸತ್ಯವೇದದಲ್ಲಿ ಒಂದು ಒಳ್ಳೆಯ ಕತೆ ಇದೆ ಪ್ರಿಯರೇ, ದಾನಿಯೇಲನ ಒಂದು ಕತೆ. ಭಕ್ತನಾದಂಥ ದಾನಿಯೇಲ ದೇವರಿಗೆ ಒಬ್ಬ ಪ್ರಾರ್ಥನೆ ಮಾಡುವಂಥ, ದಿನಕ್ಕೆ 3 ಆವರ್ತಿ ಆತನಿದ್ದಂಥ ಆ ಒಂದು ಮನೆಯ ಮಾಳಿಗೆಯ ಮೇಲೆ ಯೆರೂಸಲೇಮಿನ ಕಡೆಗೆ ಕಿಟಕಿಗಳನ್ನ ತೆಗೆದು ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಒಂದು ಸಾರಿ ದಾನಿಯೇಲನು ಒಂದು ಬಹಳ ಗಂಭೀರವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆ ಗಂಭೀರವಾದ ಪ್ರಾರ್ಥನೆ ಏನಂತ ಹೇಳಿದರೆ, ಆ ರಾಜ್ಯದಲ್ಲಿ ಒಂದು ರಾಜಾಜ್ಞೆ ಆಗ್ತು. ಇಡೀ ದೇಶದಲ್ಲಿ ಅರಸನೊಬ್ಬನನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಸಹ ಆರಾಧಿಸುವಂತಿಲ್ಲ, ಪ್ರಾರ್ಥಿಸುವಂತಿಲ್ಲ ಎಂಬತಕ್ಕಂಥ ರಾಜಾಜ್ಞೆ ಆ ದೇಶದಲ್ಲಿ ಪ್ರಕಟವಾಗುತ್ತೆ. ಈ ರಾಜಾಜ್ಞೆಯನ್ನು ಹೊಂದಿದಂಥ ಎಲ್ಲ ಜನರು 30 ದಿನಗಳ ಕಾಲ ಅರಸನನ್ನು ಪ್ರಾರ್ಥಿಸುವಂಥ ಒಂದು ಮನಸ್ಸನ್ನು ಮಾಡ್ತಾರೆ. ಆದರೆ ದೇವರ ಭಕ್ತನಾದಂಥ, ಪರಲೋಕದ ದೇವರ ಅನುಯಾಯಿ ಆದಂಥ, ಹಿಂಬಾಲಕನಾದಂಥ ಈ ದಾನಿಯೇಲ ಜೀವಸ್ವರೂಪನಾದ ದೇವರನ್ನ ಬಿಟ್ಟು ಒಬ್ಬ ಮನುಷ್ಯನನ್ನು ಹೇಗೆ ಪ್ರಾರ್ಥಿಸೋದು? ಈ ಪ್ರಶ್ನೆ ಆತನಲ್ಲಿ ಬಂದಾಗ ಅವನೇನು ಮಾಡ್ತಾನೆ? ತಕ್ಷಣ ತನ್ನ ಮನೆಯ ಮಾಳಿಗೆಯ ಮೇಲೆ ಹೋಗಿ ಯೆರೂಸಲೇಮಿನ ಕಡೆಗೆ ತನ್ನ ಕಿಟಕಿಗಳನ್ನ ತೆಗೆದು ಆತನು ದೇವರನ್ನ ಪ್ರಾರ್ಥಿಸ್ತಾನೆ. ಒಂದು ನೆರೆಯ ರಾಜ್ಯದಲ್ಲಿ ಸೆರೆಯಾಗಿ ತೆಗೆದುಕೊಂಡು ಬಂದು ಆ ದೇಶದಲ್ಲಿ ಇಡಲ್ಪಟ್ಟಂಥ ದಾನಿಯೇಲ ಏನು ಮಾಡ್ತಾನೆ? ದೇವರನ್ನು ಪ್ರಾರ್ಥಿಸ್ತಾನೆ. ಸೊ ತಕ್ಷಣ ಕಾನೂನು ಈ ದಾನಿಯೇಲನ ಮೇಲೆ ಜಾರಿ ಆಯಿತು ಪ್ರೇರೆ. ಏನು ಕಾನೂನು? ಯಾರು ಅರಸನನ್ನು ಬಿಟ್ಟು ಬೇರೆ ದೇವರನ್ನು ಆರಾಧಿಸ್ತಾರೆ ಅಂಥವರನ್ನು ಸಿಂಹದ ಗವಿಗೆ ಹಾಕಲ್ಪಡಲಾಗುತ್ತದೆ. ದಾನಿಯೇಲ ಈ ಒಂದು ಶಿಕ್ಷೆಯ ಬಗ್ಗೆ ತಿಳಿದೂ ಸಹ ಆತನು ಭಯ ಪಡಲಿಲ್ಲ, ಆತನು ಕಳವಳ ಪಡಲಿಲ್ಲ, ಆತನು ಕುಗ್ಗಿ ಹೋಗಲಿಲ್ಲ, ಅಥವಾ ತಾನು ಹಿಂದೆ ಸರಿಲಿಲ್ಲ. ಜೀವಸ್ವರೂಪನಾದ ದೇವರನ್ನು, ತನ್ನನ್ನು ರಕ್ಷಣೆ ಮಾಡಲು ಶಕ್ತನಾದಂಥ ದೇವರನ್ನು ಆತನು ಪ್ರಾರ್ಥಿಸ್ತಾನೆ ಪ್ರಿಯರೇ. ನಂತರ ನಾವು ಆ ಘಟನೆಯಲ್ಲಿ, ಆ ಕಥೆಯಲ್ಲಿ ನಾವು ಮುಂದೆ ಹೋಗೋದಾದರೆ ಈ ವಿಚಾರ ರಾಜನ ಕಿವಿಗೆ ಮುಟ್ಟಿತು. ರಾಜನು ಕೋಪವುಳ್ಳವನಾದ, ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಬೇಕೆಂಬತಕ್ಕಂಥ ಆಜ್ಞೆಯನ್ನು ಆತನು ಹೊರಡಿಸ್ತಾನೆ. ದಾನಿಯೇಲನ ತೆಗೆದುಕೊಂಡು ಹೋದರು. ಆ ಒಂದು ಬಹಳಷ್ಟು ದಿವಸಗಳಿಂದ ಹಸಿದಿದ್ದಂಥ ಸಿಂಹಗಳನ್ನ ಇಟ್ಟಿದ್ದ ಆ ಒಂದು ಬೋನಿನಲ್ಲಿ, ಆ ಸಿಂಹದ ಗವಿಯಲ್ಲಿ ಈ ದಾನಿಯೇಲನ ಹಾಕ್ತಾ ಇದ್ದ. ದಾನಿಯೇಲನ ಸಿಂಹದ ಗವಿಗೆ ಹಾಕಿದಾಗ ಅಲ್ಲಿದ್ದಂಥ ದಾನಿಯೇಲನ ವಿರೋಧಿಗಳು, ದಾನಿಯೇಲನನ್ನು ಕಂಡು ಬಹಳಷ್ಟು ಹೊಟ್ಟೆ ಕಿಚ್ಚು ಪಡ್ತಿದ್ದಂಥ ಜನರು ಬಹಳ ಸಂತೋಷಪಟ್ಟರು. ಓ, ದಾನಿಯೇಲನ ಕತೆ ಮುಗಿಯಿತು, ಆತನ ರಕ್ಷಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದಾನಿಯೇಲನ ಜೀವನ ಇವತ್ತಿಗೆ ಅಂತ್ಯ ಆಯಿತು. ಆದರೆ ಆ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಂಥ ದಾನಿಯೇಲನ ಒಂದು
ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ಯಾವ ರೀತಿ ಅಂತೇಳಿದರೆ, ದೇವರು ತನ್ನ ದೂತರನ್ನು ಕಳಿಸಿ ಆ ಸಿಂಹದ ಬಾಯಿಗಳನ್ನ ಕಟ್ಟಿ ಹಾಕದ ಎಂಬುದ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ದಾನಿಯೇಲನಂತೆ ನಾವು ನಿಷ್ಠೆಯಿಂದ ಪ್ರಾರ್ಥಿಸುವಂಥವರಾಗಿದ್ದರೆ, ನಮ್ಮ ಕಷ್ಟ ಕಾಲದಲ್ಲಿ ದೇವರಿಗೆ ಪ್ರಾರ್ಥಿಸುವಂಥವರಾಗಿದ್ದರೆ, ನಮಗೆ ದೇವರನ್ನ ಪ್ರಾರ್ಥಿಸುವಾಗ, ದೇವರನ್ನ ಹಿಂಬಾಲಿಸುವಾಗ, ದೇವರ ಆಜ್ಞೆಗಳನ್ನ ಕೈಗೊಳ್ಳುವಾಗ ಕಷ್ಟ ಇದೆ ಅನ್ನೋದು ಗೊತ್ತಿದ್ರೂ ಸಹ, ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದು ನಮಗೆ ತಿಳಿದಾಗ್ಯೂ ಸಹ ನಾವು ದೇವರನ್ನ ಪ್ರಾರ್ಥಿಸುವಂಥ ಮನಸ್ಸು ನಾವು ಮಾಡೋದಾದರೆ, ಒಂದನ್ನು ನೆನಪಿಟ್ಕೊಳ್ರಿ, ದೇವರು ಮಧ್ಯ ಪ್ರವೇಶಿಸ್ತಾನೆ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ದೇವರು ತನ್ನ ದೂತರ ದಂಡಿಳಿಸಿ ನಿಮ್ಮನ್ನು ಕಾಪಾಡ್ತಾನೆ ಪ್ರಿಯ. ಕೀರ್ತನೆಗಳು 34ನೇ ಅಧ್ಯಾಯ ಹೀಗೆ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಕರ್ತನು ತನ್ನ ದೂತರ ದಂಡಿಳಿಸಿ ಅವರನ್ನು ಕಾಪಾಡ್ತಾನೆ. ಇವತ್ತು ದೇವರು ದಾನಿಯೇಲನ ಜೀವಿತದಲ್ಲಿ ಅದನ್ನೇ ಮಾಡಿದರು. ಯಾವಾಗ ಆತನು ದೇವರನ್ನು ಪ್ರಾರ್ಥಿಸುವ ಮನಸ್ಸು ಮಾಡ್ದ, ಒಂದು ವೇಳೆ ಅವನು ಭಯಪಟ್ಟು ರಾಜನಿಗೆ ಹೆದರುಕೊಂಡು ಇಂಥ ಒಂದು ಶಿಕ್ಷೆ, ಇಂಥ ಒಂದು ಕಠಿಣವಾದಂಥ ಶಿಕ್ಷೆ ಬರಲಿಕ್ಕೆ ಹೋಗುತ್ತೆ, ಒಂದು ವೇಳೆ ನಾನು ಆ ರಾಜನನ್ನು ಆರಾಧಿಸ್ತಾ ಇದ್ದರೆ ನನ್ನನ್ನು ಸಿಂಹದ ಗವಿಯಲ್ಲಿ ಹಾಕ್ತಾರೆ, ನಾನು ಸತ್ತೋಗ್ತೇನೆ ಎಂಬುದಾಗಿ ಅವನು ಭಯಪಟ್ಟಿದ್ರೆ ಈ ಒಂದು ಅದ್ಭುತವನ್ನು ಆತನ ಜೀವಿತದಲ್ಲಿ ನೋಡೋಕೆ ಆಗ್ತಾ ಇರಲಿಲ್ಲ. ದೇವರ ನಾಮಕ್ಕೆ ಮಹಿಮೆ ತರಲಿಕ್ಕೆ ಅಥವಾ ಆ ಕಥೆಯನ್ನು ಇವತ್ತು ನಾವು ಓದಲಿಕ್ಕೆ ಸಾಧ್ಯವಾಗ್ತಾ ಇರಲ್ಲ ಪ್ರಿಯ. ಇದು ದಾನಿಯೇಲನ ಜೀವಿತ ನಮಗೆ ಒಂದು ಪ್ರೇರಣೆಯನ್ನು, ಉತ್ತೇಜನವನ್ನು ಕೊಡಬೇಕಾಗ್ತದೆ. ಈ ದಾನಿಯೇಲನ ಜೀವಿತವನ್ನು ನಾವು ಧ್ಯಾನಿಸುವಾಗ, ಕಲಿಯುವಾಗ ನಮ್ಮಲ್ಲೂ ಸಹ ಪ್ರಾರ್ಥನೆ ಮಾಡುವಂಥ ಒಂದು ಹುಮ್ಮಸ್ಸು ಬರಬೇಕು. ಹೌದು, ನನ್ನ ಕಷ್ಟದಲ್ಲಿ, ನನ್ನ ಸಮಸ್ಯೆಯಲ್ಲಿ, ನನ್ನ ನೋವಿನಲ್ಲಿ, ನನ್ನ ಅನಾರೋಗ್ಯದಲ್ಲಿ, ನನ್ನ ದುಃಖದಲ್ಲಿ, ನನ್ನ ಕೊರತೆಯಲ್ಲಿ, ನನ್ನ ಕುಟುಂಬ ಭಾಳಷ್ಟು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡೋದನ್ನು ಬಿಡೋದಿಲ್ಲ. ದೇವರು ಖಂಡಿತವಾಗಿ ನನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತಾನೆ ಎಂಬ ನಿರೀಕ್ಷೆಯಲ್ಲಿ ನಾವು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ನಡೆಸ್ತಾನೆ. ಇದೆಲ್ಲದರ ಜೊತೆಗೆ ಸೆಕೆಂಡ್ ಸ್ಟೆಪ್ ಇನ್ನೊಂದು ನಾವು ಮಾಡಬೇಕಾದದ್ದು ಭಾಳ ಮುಖ್ಯವಾಗಿ, ಈ ಪ್ರಾರ್ಥನೆಗೆ ನಾವು ಕೂತ್ಕೊಳ್ಳುವಾಗ ನಾವು ಏನು ಮಾಡಬೇಕು, ಇದೇ ಕೀರ್ತನೆಗಳು 5ನೇ ಅಧ್ಯಾಯ ದಾವೀದ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ. 4ರಿಂದ 6 ವಚನಗಳು. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು, ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳನ್ನು ನೀನು ಹಾಗೆ ಮಾಡುತ್ತೀ, ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ ಎಂಬುದಾಗಿ ವಾಕ್ಯ ಹೇಳಿ. ಇವತ್ತು ನಾವು ದೇವರ ಮುಂದೆ ಪ್ರಾರ್ಥಿಸುವಾಗ, ದೇವರ ಬಳಿಯಲ್ಲಿ ನಮ್ಮ ಭಿನ್ನಹಗಳನ್ನ ಇಡುವಾಗ, ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕಾದಂಥ ಅತಿ ಮುಖ್ಯವಾದಂಥ ಕಾರ್ಯ ಏನು ಗೊತ್ತಾ? ಈ ದಾವೀದನು ಹೇಳಿರುವಂಥ ಈ ಗುಣಗಳನ್ನು ನಮ್ಮಿಂದ ಹೋಗಲಾಡಿಸ್ಬೇಕು. ದೇವರು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ಆತನ ಬಳಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದಾವೀದ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿ ಸದುತ್ತರವನ್ನು ನಿರೀಕ್ಷಿಸುವಾಗ ಅವನು ಹೇಳ್ತಾ ಇದ್ದಾನೆ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಮುಂಜಾನೆಯಲ್ಲಿ ದೇವರನ್ನ ಪ್ರಾರ್ಥಿಸ್ತೇವೆ, ದೇವರಿಂದ ಸದುತ್ತರವನ್ನು ನಿರೀಕ್ಷೆ ಮಾಡಿದ್ದೇವೆ, ದೇವರಿಂದ ನಾವು ಉತ್ತರವನ್ನು ಪಡ್ಕೊಳ್ತೇವೆ ಎಂಬುದಾಗಿ ನಾವು ಬಯಸೋದಾದರೆ, ನಮ್ಮಲ್ಲಿರುವಂಥ ದುಷ್ಟತ್ವ, ನಮ್ಮಲ್ಲಿರುವಂಥ ಕೆಟ್ಟತನ ದೇವರ ಸನ್ನಿಧಿಯಿಂದ ನಮ್ಮ ಜೀವಿತದಿಂದ ಅದು ತೊಲಗಬೇಕು ಪ್ರಿಯರೇ. ನಾವು ದುಷ್ಟತ್ವವನ್ನು ಬಿಡದ ಹೊರತು, ನಮ್ಮಲ್ಲಿರುವಂಥ ಕೆಟ್ಟತನವನ್ನು ನಾವು ಹೋಗಲಾಡಿಸದ ಹೊರತು ನಾವು ಪ್ರಾರ್ಥನೆ ಮಾಡಿದರೂ ಸಹ ಅದು ಪ್ರಯೋಜನ ಇಲ್ಲ. ಇವತ್ತು ಅನೇಕ ಬಾರಿ ನಾವು ಮಾಡುವಂಥ ತಪ್ಪು ಇದೆ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರ ಬಳಿಯಲ್ಲಿ ನಾವು ಬೇಡ್ತಾ ಇದ್ದೀವಿ, ನಮಗೇನು ಬೇಕು ಅನ್ನುವಂಥದ್ದು ದೇವರ ಮುಂದೆ ನಾವು ಕೇಳ್ತಾ ಇದ್ದೀವಿ, ಆದರೆ ಇನ್ನೂ ಸಹ ನಮ್ಮಲ್ಲಿ ದುಷ್ಟತ್ವ ಹಾಗೇ ಇದೆ. ನಮ್ಮಲ್ಲಿರುವಂಥ ಕೆಟ್ಟತನವನ್ನು ಇಟ್ಟುಕೊಂಡೇ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆ ಉತ್ತರ ಕೊಡಲಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ನಾವು ನಮ್ಮಲ್ಲಿರುವಂಥ ದುಷ್ಟತನವನ್ನು ನಾವು ಹೋಗಲಾಡಿಸಿ, ನಮ್ಮಲ್ಲಿರುವಂಥ ಕೆಟ್ಟತನವನ್ನು, ಪಾಪವನ್ನು, ನಮ್ಮಲ್ಲಿರುವಂಥ ಎಲ್ಲ ವಿಧವಾದಂಥ ದ್ರೋಹಗಳನ್ನು ನಾವು ನಮ್ಮಿಂದ ತೆಗೆದುಹಾಕಿ ನಾವು ದೇವರ ಮುಂದೆ ನಾವು ಪ್ರಾರ್ಥಿಸುವಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ. ದಾವೀದನ ಪ್ರಾರ್ಥನೆಯಿಂದ ಇವತ್ತು ನಾವು ಕಲಿಬೇಕಾದಂಥ ಅತಿ ಮುಖ್ಯವಾದಂಥ ಅಂಶ ಇದು. ಮುಂಜಾನೆಯಲ್ಲಿ ಎದ್ದು ನಾನು ಎಷ್ಟು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಹೇಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಎಷ್ಟೊತ್ತು ನಾನು ಮೊಣಕಲ್ಲಾಕಿ ಕೂರ್ತಾ ಇದ್ದೀನಿ, ಇದೆಲ್ಲ ಮುಖ್ಯ. ಈ ಪ್ರಾರ್ಥನೆಯೊಟ್ಟಿಗೆ ನನ್ನಲ್ಲಿರುವಂಥ ಕೆಟ್ಟತನವನ್ನು ನಾನು ತೆಗೆದಾಕ್ತಾ ಇದ್ದೀನ, ಯಾರ ಮೇಲಾದರೂ ಏನಾದರೂ ನನಗೆ ದ್ವೇಷ ಇದ್ದರೆ, ಯಾರ ಮೇಲಾದರೂ ನನಗೆ ಹಗೆತನ ಇದ್ದರೆ, ಯಾರ ವಿರುದ್ಧವಾಗಿ ನನಗೆ ಕೋಪ ಇದ್ದರೆ, ಯಾರ ವಿರುದ್ಧವಾಗಿ ನಾನು ಏನಾದರೂ ಸಂಚಲನ ಮಾಡ್ತಾ ಇದ್ದರೆ, ನಾನು ಯಾರಿಗಾದರೂ ಮೋಸ ಮಾಡಿದರೆ, ಯಾರಿಗಾದರೂ ನಾನು ವಂಚನೆ ಮಾಡಿದರೆ, ನನ್ನಿಂದ ಯಾರಾದರೂ ನೋವನ್ನು ಅನುಭವಿಸ್ತಾ ಇದ್ದರೆ,
ಅಥವಾ ನನ್ನಿಂದ ಯಾರಿಗಾದರೂ ತೊಂದರೆ ಆಗಿದರೆ ಅದನ್ನು ನಾವು ಸರಿಪಡಿಸಿಕೊಳ್ಳದ ಹೊರತು, ನಮ್ಮ ಜೀವಿತಗಳನ್ನ ಪರಿಶೋಧಿಸಿಕೊಳ್ಳದ ಹೊರತು, ನಮ್ಮಲ್ಲಿರುವಂಥ ಪಾಪದ ಆಲೋಚನೆಗಳು, ಪಾಪದ ಮಾತುಗಳು, ಕೆಲವೊಂದು ಸಾರಿ ನಾವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಿಯರೇ, ನಮ್ಮ ಪಾಪಗಳೇ ಏನಾಗ್ತದೆ, ದೇವರಿಂದ ಉತ್ತರ ಬರದಂತೆ ನಮಗೆ ಅಡ್ಡಗೋಡೆ ಆಗಿದೆ. ಯೆಶಾಯನ ಪ್ರವಾದನೆಗಂತ 59ನೇ ಅಧ್ಯಾಯ 1ನೇ ವಚನ, ನನ್ನ ದ್ರೋಹಗಳು, ನನ್ನ ಪಾಪಗಳು ಆತನ ಮುಖಕ್ಕೆ ಏನಾಗಿದೆ, ಅಡ್ಡವಾಗಿದೆ ಎಂಬುದಾಗಿ ಹೇಳ್ತದೆ. ಇವತ್ತು ನಾವು ಮಾಡುವಂಥ ಪಾಪದ ನಿಮಿತ್ತ, ನಮ್ಮ ಕೆಟ್ಟತನದ ನಿಮಿತ್ತ, ನಮ್ಮ ಕೆಟ್ಟ ದುಷ್ಟ ಚಟಗಳ ನಿಮಿತ್ತ ಇವತ್ತು ನಾವು ದೇವರಿಂದ ಉತ್ತರವನ್ನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದನ್ನು ನಾವೇನು ಮಾಡ್ತೀವಿ, ದೇವರನ್ನ ದೂಷಣೆ ಮಾಡ್ತೀವಿ. ಅಯ್ಯೋ, ನಾನು ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ಯಾಕೆ ನನ್ನ ಪ್ರಾರ್ಥನೆ ದೇವರು ಉತ್ತರ ಕೊಡ್ತಾ ಇಲ್ಲ? ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಅದಕ್ಕೆ ದಾವೀದ ಹೇಳ್ತಾ ಇದ್ದಾನೆ, ನಾವು ದೇವರ ಬಳಿಗೆ ಬರುವಾಗ, ದೇವರ ಸನ್ನಿಧಿಯಲ್ಲಿ ಕೂತು ಪ್ರಾರ್ಥಿಸುವಾಗ ಅತಿ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದಿಷ್ಟೇ, ನಮ್ಮ ಪ್ರಾರ್ಥನೆಯ ಜೊತೆಗೆ ನಮ್ಮ ಜೀವಿತಗಳನ್ನ ನಾವು ಶುದ್ಧೀಕರಿಸ್ಕೊಳ್ತಕ್ಕಂಥದ್ದು, ನಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು, ದೇವರ ಮುಂದೆ ನಮ್ಮ ಮನಸ್ಸುಗಳನ್ನ, ನಮ್ಮ ಹೃದಯವನ್ನು, ನಮ್ಮ ಅಂತರಂಗವನ್ನು ಬಿಚ್ಚಿಡುವಂಥ ಒಂದು ಕಾರ್ಯ ಪ್ರಾರ್ಥನೆಯಲ್ಲಿ ಆಗಬೇಕು ಪ್ರಿಯರೇ. ಮುಂದೆ ನಾವು ಹೋಗೋಣ. 3ನೇ ಸ್ಟೆಪ್, 3ನೇ ಹಂತ, 7ನೇ ವಚನ ಹೇಳುತ್ತೆ, ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವನು, ನಿನ್ನ ಭಯಭಕ್ತಿಯಲ್ಲಿ ನಡೆಯುವವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ನಮ್ಮಲ್ಲಿರುವಂಥ ಕೆಟ್ಟತನವನ್ನು ನಾವು ಹೋಗಲಾಡಿಸ್ತೇವೆ, ದೇವರಿಗೆ ಇಷ್ಟವಿಲ್ಲದಂಥ ಗುಣಗಳನ್ನು ನಾವು ತ್ಯಜಿಸ್ತೇವೆ, ಆಗ ಇಲ್ಲೇನಾಗ್ತದಂತೆ, ದೇವರ ಮಹಾಕೃಪೆಯನ್ನು ನಾವು ಹೊಂದ್ಕೊಳ್ತೇವೆ. ಹಾಗೂ ಆತನ ಆಲಯದೊಳಗೆ ನಾವು ಪ್ರವೇಶಿಸುವಾಗ ಭಯಭಕ್ತಿಯುಳ್ಳವನಾಗಿ ಆತನ ಆಲಯದೊಳಗೆ ನಾವು ಪ್ರವೇಶಿಸುವುದಾದರೆ ದೇವರು ಏನು ಮಾಡ್ತಾನೆ, ನಮ್ಮಲ್ಲಿ ಒಂದು ನಿರೀಕ್ಷೆಯನ್ನು, ಒಂದು ಭರವಸೆಯನ್ನು ಕೊಡ್ತಾನೆ ಪ್ರೇಯರ್. ನಾವು ಮಾಡುವಂಥ ಪ್ರಾರ್ಥನೆ ಖಂಡಿತವಾಗಿ ಇವತ್ತು ಇಲ್ಲದೇ ಇರ್ಬೋದು, ನಾಳೆ ಆದರೂ ಸರಿ, ನಾಳೆ ಇಲ್ಲದಿರ್ಬೋದು, ನಾಡಿದ್ದಾದರೂ ಸರಿ, ಒಂದು ವೇಳೆ ನಾವು ನೆನೆಸದ ಸಮಯದಲ್ಲಿ ಆದರೂ ಸರಿ, ದೇವರು ಖಂಡಿತವಾಗಿ ಉತ್ತರಿಸ್ತಾನೆ ಅನ್ನುವಂಥ ಆ ನಿರೀಕ್ಷೆಯನ್ನು ದೇವರು ನಮಗೆ ಕೊಡ್ತಾನಂತ. ನೋಡ್ರಿ, ಹನ್ನಳ ಒಂದು ಪ್ರಾರ್ಥನೆ ಭಾಳ ದೊಡ್ಡ ಉದಾಹರಣೆ ಪ್ರೇಯರ್ ನಮ್ಮ ಜೀವಿತದಲ್ಲಿ. ಆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಸಮುವೇಲನ ಒಂದು ಪುಸ್ತಕ 1ನೇ ಅಧ್ಯಾಯ 10 ಮತ್ತು 11ನೇ ವಚನ. ಆಗ ಹನ್ನಳು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಈ ಹನ್ನಳ ಜೀವಿತದಲ್ಲಿ ಬಂಜೆಯಾಗಿ ಭಾಳಷ್ಟು ನೋವನ್ನು ಅನುಭವಿಸಿದ್ಲು. ಈಗ ಸ್ವಾಮಿಯ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಈ ಪ್ರಾರ್ಥನೆ ಮಾಡಿದ ನಂತರ 19 ಮತ್ತು 20ನೇ ವಚನ ಹೇಳುತ್ತದೆ, ಅವಳು ಮರುದಿನ ಬೆಳಿಗ್ಗೆ ಎದ್ದು, 17ನೇ ವಚನ ಕ್ಷಮಿಸಿರಿ, ಎಲಿಯು ಆಕೆಗೆ ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಅಂದನು. ಆಗ ಆಕೆಯು ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವೂ ಕಾಣಲಿಲ್ಲ. ಇವಳು ಪ್ರಾರ್ಥನೆ ಮಾಡುವಾಗ, ದೇವರ ಸನ್ನಿಧಿಯಲ್ಲಿ ಬೇಡುವಾಗ ಆಕೆ ಜೀವಿತದಲ್ಲಿ ಏನಾಯಿತು, ಆತನ ಕೃಪೆ ದೊರಕಿತು. ಇನ್ನು ಮುಂದೆ ಎಂದೂ ಸಹ ಆಕೆ ಮುಖದಲ್ಲಿ ದುಃಖ ಕಾಣಲಿಲ್ಲ. ಒಂದು ನಿರೀಕ್ಷೆ ಬಂತು, ನಾನು ಪ್ರಾರ್ಥಿಸಿದ್ದಕ್ಕೆ ದೇವರು ಉತ್ತರ ಕೊಡ್ತಾನೆ ಅನ್ನುವಂಥ ಭರವಸೆ ಆಕೆಯಲ್ಲಿ ಉಂಟಾಯಿತು. ನಮ್ಮ ಜೀವಿತದಲ್ಲಿಯೂ ಸಹ ಆ ಒಂದು ನಿರೀಕ್ಷೆಯೊಟ್ಟಿಗೆ, ಆ ಭರವಸೆಯೊಟ್ಟಿಗೆ ನಾವು ಜೀವಿಸೋದಾದರೆ ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ನಮ್ಮ ಜೀವಿತಕ್ಕೆ ಬೇಕಾದಂಥ ಉತ್ತರವನ್ನು, ಆಶೀರ್ವಾದವನ್ನು ಕೊಡ್ತಾನೆ. ಅದಕ್ಕೆ ದಾವೀದ ಹೇಳ್ತಾ ಇದ್ದಾನೆ, ಮುಂಜಾನೆಯಲ್ಲಿ ನಾನು ಎದ್ದು ದೇವರನ್ನು ಪ್ರಾರ್ಥಿಸ್ತೇನೆ, ಆತನು ತಕ್ಕ ಕಾಲದಲ್ಲಿ ನನಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ಈ ನಂಬಿಕೆ ನಮಗೆ ಬೇಕು. ಇವತ್ತು ಈ ಅಧ್ಯಾಯದಿಂದ ನಾವು ಕಲಿತಂಥ ಪಾಠಗಳು, ಮೊದಲನೇದಾಗಿ ಮುಂಜಾನೆಯಲ್ಲಿ ಎದ್ದು ದೇವರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡೋಣ, ಆತನನ್ನು ಘನಪಡಿಸೋಣ, ನಮ್ಮ ಪಾಪಗಳನ್ನ ತ್ಯಜಿಸೋಣ, ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ನಾವು ಜೀವಿಸೋಣ. ಆಗ ದೇವರು ನಮ್ಮ ಜೀವಿತಗಳಿಗೆ ಆಶೀರ್ವಾದವನ್ನು ಕೊಡ್ತಾನೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.